ಕೊಡಗು ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆ ಕೆಲವೆಡೆ ಅವಾಂತರ ಸೃಷ್ಟಿಸುತ್ತಿದ್ದು, ಸುಂಟಿಕೊಪ್ಪ ಜನತಾ ಕಾಲೋನಿಯಲ್ಲಿ ಗಾಳಿ ಮಳೆಗೆ ವಾಸದ ಮನೆಯ ಗೋಡೆ ಕುಸಿದು ಬಿದ್ದ ಘಟನೆ ನಡೆದಿದೆ. ಎಲಿಜಬೆತ್ ಎಂಬವರ ಮನೆಯಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು, ಮನೆಯ 2 ಕೊಠಡಿಗಳು ಸಂಪೂರ್ಣ ಹಾನಿಗೊಳಗಾಗಿವೆ. ಘಟನೆ ವೇಳೆ ಮನೆಯಲ್ಲಿದ್ದ ಮಗು ಸೇರಿದಂತೆ 3 ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಪಂಚಾಯತ್ ಪಿಡಿಒ ಲೋಕೇಶ್ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಂತ್ರಸ್ತ ಕುಟುಂಬಕ್ಕೆ ಅಗತ್ಯ ನೆರವು ಹಾಗೂ ಸರ್ಕಾರದಿಂದ ದೊರೆಯುವ ಸೂಕ್ತ ಪರಿಹಾರವನ್ನು ಒದಗಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು. ಮನೆ ಗೋಡೆ ಬಿದ್ದೋಯ್ತು. ಆ ಕಡೆ ಕಿಚನ್ ಹತ್ರ, ಈ ಸೈಡು ರೂಮ್ ಹತ್ರ ಎಲ್ಲ ಬಿದ್ದೋಯ್ತು. ಪಾಪುನು ಅತ್ತೆ ಈ ಕಡೆ ರೂಮಲ್ಲಿದ್ದರು. ನಾನು ಹಸ್ಬೆಂಡ್ ಇಲ್ಲಿ ಹೊರಗಡೆ ಇದ್ವಿ. ಪಾಪು ಬಿದ್ದಿದ್ದು ಸೌಂಡಿಗೆ ಜೋರಾಗಿ ಹತ್ಬಿಟ್ಲು. 1 ವಾರ ಮುಂಚೆನೇ ಸಿಲ್ಕೆ ಬಿಟ್ಕೊಂಡಿತ್ತದು. ಬಿತ್ಕೊಂಡು ನಾವು ಮುಂಚೆನೇ ಗೊತ್ತಾಗಿ ಎಲ್ಲ ಸಾಮಾನು ತೊಗೊಬಂದು ಆಲ್ ರೂಮಲ್ಲಿ ಇಟ್ವಿ. ಅದು ತೊಗೊಬಂದೆ ಒಂದು 1/4 ಗಂಟೆಯಲ್ಲೇ ಬಿದ್ದುಬಿಡ್ತು. ಧೈರ್ಯವಾಗಿರಿ, ನಾವಿದ್ದೀವಿ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಎಲ್ಸಿ ಅಂತ ಹೇಳಿ ಇಲ್ಲಿ ಜನತಾ ಕಾಲೋನಿ, ನಮ್ಮ ಸುಂಟಿಕೊಪ್ಪ 1ನೇ ವಿಭಾಗದ ಜನತಾ ಕಾಲೋನಿ ಅಂತ ಹೇಳಿ ಇಲ್ಲಿ ಎಲ್ಸಿ ಅವ್ರದ್ದು ಮನೆ. ಗಾಳಿ ಮಳೆಗೆ ಒಂದು ಗೋಡೆ ಸಂಪೂರ್ಣ ಕುಸಿದಿದೆ, ಮತ್ತೊಂದು ಗೋಡೆ ಸ್ವಲ್ಪ ಬಿರುಕಿದೆ. ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ, ಸಂಬಂಧಿಕರ ಮನೆಗೆ ತೆರಳಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ಅವರು ಅದನ್ನು ಒಪ್ಕೊಂಡಿದ್ದಾರೆ. ಈಗ ಕಂದಾಯ ಇಲಾಖೆಯವರು ಬಂದುಬಿಟ್ಟು ಜಂಟಿಯಾಗಿ ಇದರ ವರದಿನ ಸರ್ಕಾರಕ್ಕೆ ಹೋದಾಗ ಎಷ್ಟು ಹಾನಿಯಾಗಿದೆ ಅಂಥೇಳಿ ವರದಿ ಆಧಾರದಲ್ಲಿ ಅವರಿಗೆ ಭಾಗಶಃ ಅವರಿಗೆ ಪರಿಹಾರ ಸಿಗುತ್ತೆ. ಅಂದರೆ ಈಗ ಸದ್ಯಕ್ಕೆ ಸಂಬಂಧಿಕರ ಮನೆಗೆ ಅಂತ ಹೇಳಿ ಹೇಳ್ತಾರೆ. ಕಾಳಜಿ ಕೇಂದ್ರ ಅಂದರೆ ಕಾಳಜಿ ಕೇಂದ್ರ ಸಂಪೂರ್ಣವಾಗಿ ಅಂದರೆ ಅಧಿಕೃತವಾಗಿ ಎಲ್ಲ ಬೇರೆಯವ್ರದ್ದೆಲ್ಲ ಬಂದಾಗ ಸಾಮೂಹಿಕವಾಗಿ ಓಪನ್ ಆಗುತ್ತೆ. ಈ ಒಂದಕ್ಕೆ ಅಂತ ಹೇಳಿ ಇರುವಾಗ ಅವರು ಸಂಬಂಧಿಕರ ಮನೆಗೆ ಒಪ್ಕೊಂಡಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಕೊಡಗಿನ ಗುಡ್ಡಗಾಡು ಪ್ರದೇಶ, ಶಿಥಿಲಾವಸ್ಥೆಯ ಮನೆಗಳಲ್ಲಿ ವಾಸಿಸುವವರು ಹೆಚ್ಚಿನ ಎಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.